ಇವಾಗ ನಿಮ್ಗೆ ಎಷ್ಟು ಪರ್ಸೆಂಟ್ ಕಡಿಮೆ ಇದೆ ಸರ್ ಈಗ ಪೈನ್ ಏನಿಲ್ಲ ನಮ್ಮಲ್ಲಿ ಔಟ್ ಆಫ್ 100 ಎಷ್ಟು ಅರೌಂಡ್ 90 ಪೈನ್ ಏನಿಲ್ಲ ಪೇನೇ ಇಲ್ಲ ಪೈನ್ ಇಲ್ಲ ಬಟ್ ಯಾವಾಗ ಒಂದೊಂದ್ಸತಿ ಮಾತ್ರ ಈ ನಮ್ನೆಸ್ ತರ ಬರುತ್ತೆ ಈ ಡಿಸ್ಬಲ್ ಜರ್ನಿ ತುಂಬಾ ಜಾಸ್ತಿನೇ ಇದೆ ಬೇರೆ ಕಡೆ ಏನು ಬೇರೆ ಟ್ರೀಟ್ಮೆಂಟ್ ಇರಬೇಕು ಸರ್ ಏನ್ ಫಸ್ಟ್ ಟೈಮ್ ಸರ್ಜರಿ ಹೇಳಿದ್ರು ಸರ್, ಅದು ಬೇಡ ಅಂತ ನಾನು ಎಕ್ಸರ್ಸೈಸ್ ಮಾಡ್ಕೊಂಡು 8 years ಇಂದ ಮ್ಯಾನೇಜ್ ಮಾಡ್ಕೊಂಡ್ ಬಂದಿದ್ವಿ. ಇದು ರಿಪೀಟ್ ಆಯ್ತು, ಮತ್ತೆ ಒಂದ್ಸರಿ ಅದು ತೋರಿಸ್ಕೊಂಡ್ಬಂದು ಮತ್ತೆ ಇಲ್ಲಿ ಬಂದಿದ್ದು. ಅವ್ರು ರೆಸ್ಟ್ ಮಾಡಿ ಸರಿ ಹೋಗುತ್ತೆ ಅಂದ್ರು. ಟ್ಯಾಬ್ಲೆಟ್ ಬರೀಲಿಲ್ಲ, ಒಂದೇ ಟ್ಯಾಬ್ಲೆಟ್ ಹೇಳಿದ್ರು, ರೆಸ್ಟ್ ಮಾಡಿ ಎಕ್ಸರ್ಸೈಸ್ ಮಾಡಿ. ಕಡಿಮೆ ಆಯ್ತಾ? ಆಯ್ತು ಸರ್, ಕಡಿಮೆ ಆಗುತ್ತಾ ಇತ್ತು. ಬಟ್ ಇವ್ರು ಆಫೀಸ್ ಹೋಗ್ಬೇಕಲ್ಲ, ಫಾಸ್ಟ್ಲಿ ರಿಲೀಫ್ ಆಗ್ಲಿ ಅಂತ ಇಲ್ಲಿ ಬಂದ್ವಿ. ಬಟ್ ಇಲ್ಲಿ ಇಂಜೆಕ್ಷನ್ ಮಾಡಿದ್ರಲ್ವಾ ಸ್ವಲ್ಪ ಫಸ್ಟ್ ಇದಾಗಿತ್ತು ತೋರಿಸಿದ್ದು ನೆಕ್ಸ್ಟ್ ಮತ್ತೆ ಟೆನ್ ಪ್ಲೇಸ್ ಕೊಟ್ಟು ಆಫ್ಟರ್ ಗ್ರಾಜುಯಲಿ 2 months 3 months ಗೆ ನಾಲ್ಕಕ್ಕೆಲ್ಲ ಬರುತ್ತೆ ಡೇಟ್ ಅಲ್ಲಿ ಏನ್ ಮಾಡ್ತಿದ್ದಾರೆ ಫುಲ್ ಎಲ್ಲ ಫಾಲೋ ಮಾಡಿದ್ವಿ ಸರ್. ಪಕ್ಕ ಸರ್ ನಾ ಮಾಡಿದ್ವಿ ಈಗ ಡಿಸ್ಕಂಟಿನ್ಯೂ ಆಗಿದೆ ಸರ್ 20 days ಇದೆ ಅಲ್ಲೇ ಲೆಫ್ಟ್ ಆಗಿದೆ ಮತ್ತೆ ಇಲ್ಲ ನೋವೇನು ಇವತ್ತು ಇಂಜೆಕ್ಷನ್ ಏನು ಬೇಡ ಇವ್ರಿಗೆ ಗ್ಲೂಕೋಸ್ ಅದು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಸಪ್ಲಿಮೆಂಟ್ಸ್ ಕೊಟ್ಟು ಸಪ್ಲಿಮೆಂಟ್ಸ್ ಸ್ವಲ್ಪ ಕಂಟಿನ್ಯೂ ಮಾಡಿ ಮತ್ತೆ ಹೇಳೋದು ಓನ್ ಸ್ವಲ್ಪ ಅದೇನು ವೀಕ್ನೆಸ್ ಇರ್ತಲ್ಲ ಅದು ಇಂಪ್ರೂವ್ಮೆಂಟ್ ಹಾಕಿ ಸೇಮ್ ಅದು ಪ್ರೋಟೀನ್ ಸಪ್ಲಿಮೆಂಟ್ ಏನು ಕೂಡ ಕೊಡ್ತೀನಿ ಅದು ಯೂಸ್ ಮಾಡಿ 2 months ಯೂಸ್ ಮಾಡಿ ಸ್ಟಾಪ್ ಮಾಡಿ ಸರ್. ಎಕ್ಸರ್ಸೈಸ್ ಎಕ್ಸರ್ಸೈಸ್ ನಾನು 3 ಥರದ್ದು ಹೇಳ್ಬಿಟ್ಟು ನಾನು ಮಾತ್ರ ಮೊದಲು ಡಾಕ್ಟರ್ ಅಲ್ಲಿ ಸಾರಕ್ಕೆ ಲಾಸ್ಟ್ ಅವರು 5 ಎಕ್ಸರ್ಸೈಸ್ ಹೇಳ್ಕೊಟ್ಟಿದ್ರು ಮಾಡಿ 5 ಹೇಳ್ಕೊಟ್ಟಿದ್ದವರು. 8 years ಆಕ್ಚುಲಿ ಚೆನ್ನಾಗಿ ಮ್ಯಾನೇಜ್ ಆಯ್ತು ಅದರಲ್ಲಿ. 10 times ಇದು 10 times ನೆಕ್ಸ್ಟ್ 2 10 times ಆಮೇಲೆ ಮಾಡೋದು 10 times ನೆಕ್ಸ್ಟ್ ಸೊಂಟ ಎತ್ಬಿಟ್ಟು ತಲೆ ನೆಕ್ಸ್ಟ್ ಫಿಫ್ತ್ ಬಂದ್ಬಿಟ್ಟು ಸೈಡ್ ಸೈಡ್ ಫುಲ್